ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಹಿಂದೂಗಳ ಜಾಗತಿಕ ಆರ್ಥಿಕ ವೇದಿಕೆ ಹಿಂದೂ ಎಕಾನಮಿಕ್ ಫೋರಂ ವತಿಯಿಂದ 2ನೇ ನ್ಯಾಷನಲ್ ಚಾಪ್ಟರ್ಸ್ ಮೀಟ್ ಹಿಂದೂ ಆರ್ಥಿಕ ಮಹಾಸಂಗಮವನ್ನು ಫೆಬ್ರವರಿ 20 ಮತ್ತು 21ರಂದು ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದೆ. ಸ್ಟಾರ್ಟ್ ಮಾಡಿದ್ದು ವಿದ್ಯಾನಂದ ಸ್ವಾಮೀಜಿ ಅವರು IIT ಖರಗ್ಪುರದಿಂದ ಪಾಸ್ ಔಟ್ ಅಂಡ್ he is the founder of World Hindu Economic Forum and Hindu Economic Forum is the India chapter. Otherdu one chapter now Hubli Dharwadalli start madidvi. This we have started in 2023 March. So it's been 3 years and 2 years back national meet was organized in Udupi. Alle now new members ಹೋಗ್ಬಿಟ್ಟು attend ಮಾಡಿದ್ರು. So we decided to host the national meet, national chapters meet. Our Swamiji was kind enough to give us the permission. So that day has come. 20-21ನೇ ತಾರೀಕಿಗೆ ಇಲ್ಲಿ ಡೈನೆಸನ್ಸ್ ಮಥುರಾ ಹಾಲ್ ಅಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. 2 ದಿನಗಳ ಈ ಸಮಾವೇಶದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಹಿಂದೂ ಉದ್ಯಮಿಗಳು, ಹೂಡಿಕೆದಾರರು ಮತ್ತು ಆರ್ಥಿಕ ನಾಯಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಿಂದೂ ಉದ್ಯಮಿಗಳ ನಡುವಿನ ಆರ್ಥಿಕ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಜಾಲತಾಣವನ್ನು ವಿಸ್ತರಿಸುವುದು ಹಾಗೂ HEFನ ಮುಂದಿನ ಕಾರ್ಯಸೂಚಿ ಕುರಿತು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳುವುದಾಗಿದೆ. ಈ ಕಾರ್ಯಕ್ರಮದಲ್ಲಿ HEF ಸಂಸ್ಥಾಪಕರಾದ ಸ್ವಾಮಿ ವಿಜಯಾನಂದ ಜಿ, ಡಾಕ್ಟರ್ ವೀರೇಂದ್ರ ಹೆಗಡೆ, VSV ಪ್ರಸಾದ್ ಹಾಗೂ ಇನ್ನಿತರರು ಭಾಗವಹಿಸಲಿದ್ದಾರೆ. ಸಮಾವೇಶದಲ್ಲಿ ವಿವಿಧ ವಿಚಾರಗೋಷ್ಠಿಗಳು, ಉದ್ಯಮ ಅಭಿವೃದ್ಧಿ ಚರ್ಚೆಗಳು ಹಾಗೂ ನೆಟ್ವರ್ಕಿಂಗ್ ಕಾರ್ಯಕ್ರಮಗಳು ನಡೆಯಲಿವೆ. ಆಲ್ ಓವರ್ ಇಂಡಿಯಾ ಸುಮಾರು ಒಂದು 120ರಷ್ಟು ಚಾಪ್ಟರ್ಗಳು ಆಕ್ಟಿವ್ ಆಗಿದೆ. ಅದರ ಒಂದು 10-15 ಅಂಡರ್ ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥದ್ದು. ಇದು 3 ವರ್ಷದ ಬೆಳವಣಿಗೆ ಇದು. ಅದಕ್ಕಿಂತ ಮೊದಲು ನಮಗೆ ಈ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಚಾಪ್ಟರ್ಗಳು ಇರಲಿಲ್ಲ. ಕೇವಲ ಮುಂಬೈ, ಬೆಂಗಳೂರು, ಕೋಲ್ಕತ್ತಾ ಈ ರೀತಿ ಚಾಪ್ಟರ್ ಇದ್ದಂಥದ್ದು. ಈಗ ನಾವು ಈ ರೀತಿ ಪೆನೆಟ್ರೇಟ್ ಆಗ್ತಾ ಇದ್ವಿ. ಕರ್ನಾಟಕ ಒಂದರಲ್ಲೇ ಸುಮಾರು ಒಂದು 68 ಚಾಪ್ಟರ್ಗಳು ಆಕ್ಟಿವ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು 40-45 ಚಾಪ್ಟರ್ಗಳು ಕೇವಲ ಬೆಂಗಳೂರು ಒಂದರಲ್ಲೇನೆ ಇದೆ. ಅದರಲ್ಲೂ ಒಂದು 20 ಚಾಪ್ಟರ್ ತುಂಬಾ ಅಗ್ರೆಸಿವ್ ಆಗಿ ಮತ್ತು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ಈ ಚಾಪ್ಟರ್ಗಳು 2 ಸಾರಿ ಮೀಟಿಂಗ್ಸ್ ಇರ್ತಾರೆ ಮತ್ತು ಬೆಂಗಳೂರಲ್ಲಿ ವಿಶೇಷವಾಗಿ ಪ್ರತಿ ತಿಂಗಳು 1 ದಿನ ಎಲ್ಲಾ ಚಾಪ್ಟರ್ಗಳನ್ನು ಸೇರಿ ಸುಮಾರು 300-400 ಜನ ಒಟ್ಟಿಗೆ ಸೇರಿ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಂದ್ರೆ ಹಿಂದೂಗಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು, ಸರ್ವೈವ್ ಆಗಬೇಕಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸೆಕ್ಟರ್ಗೆ ಎಂಟ್ರಿ ಆಗಬೇಕು ಅಂತ ಹೇಳಿ. ಹಾಗಾಗಿ ಸ್ವಾಮೀಜಿ ಅವ್ರು ಕೂಡ ಒಂದು ಕನಸಿತ್ತು, ಒಂದು ಜಾಗತಿಕ ಮಟ್ಟದ ಒಂದು ಹಿಂದೂಗಳಿಗೋಸ್ಕರ ಒಂದು ಬ್ಯಾಂಕ್ ಮಾಡಬೇಕು ಅಂತ ಹೇಳಿ, ವರ್ಲ್ಡ್ ಹಿಂದೂ ಬ್ಯಾಂಕ್ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನ ಸ್ವಾಮೀಜಿ ಅವ್ರು ಹೇಳಿದ್ರು. ಬಿಕಾಸ್ ಆಫ್ ಟೆಕ್ನಿಕಲ್ ರೀಸನ್ಸ್ ಅದಾಗಿಲ್ಲ. ಅದರ ಒಂದು ಪ್ರಯೋಗವನ್ನ ನಾವು ಕರ್ನಾಟಕದಲ್ಲಿ ಶುರು ಮಾಡಿದ್ವಿ. ಈಗ ಕರ್ನಾಟಕದಲ್ಲಿ 5 ಸೊಸೈಟಿಗಳು ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದೆ. ಉದಾಹರಣೆಗೆ ಬೆಂಗಳೂರಲ್ಲಿ ಧರ್ಮ ದೃಷ್ಟಿ ಅಂತ ಸೊಸೈಟಿ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಶ್ರೀ ರಾಮ್ಲಲ್ಲಾ ಹೆಸರಲ್ಲಿ ಸೊಸೈಟಿ ಮಾಡಿದ್ವಿ. ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಶ್ರೇಷ್ಠ ಸೌಹಾರ್ದ ಸೊಸೈಟಿ ಇದೆ. ಬೀದರ್ನಲ್ಲಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಲ್ಲಿ ಸೊಸೈಟಿ ಮಾಡಿದ್ವಿ. ಪಕ್ಕದ ಮಂಗಳೂರಿನಲ್ಲಿ ಅಶ್ವಮೇಧ ಹೆಸರಿನಲ್ಲಿದೆ. ಅದೇ ತರ ಹುಬ್ಬಳ್ಳಿಯಲ್ಲೂ ಕೂಡ ಶ್ರೀ ಸುವರ್ಣಶಕ್ತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಫೆಬ್ರವರಿ 20ನೇ ತಾರೀಕು ಉದ್ಘಾಟನೆ ಆಗ್ತದೆ. ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ.